ಒಳ್ಳೆ ಮುಸ್ಸಂಜೆ ಸಮಯದಲ್ಲಿ ಆತ ಬರ್ತಾನೆ. ಅಷ್ಟೊತ್ತು ರಾಘವೇಂದ್ರ ಸ್ವಾಮಿಗಳು ರಾಮದೇವ್ರ ಪೂಜೆ ಎಲ್ಲ ಮಾಡಿ ಅವರು ಕೂತಿರ್ತಾರೆ. ತನ್ನ ಸೇವಕರ ಸಮೇತ ಬಂದು ಅವನೇನು ಮಾಡ್ತಾ ಒಂದು ಕುಹುಕ ಬುದ್ಧಿ ಮನಸ್ಸಿನಲ್ಲಿ, ಈ ಫಕೀರ ಏನು ಇವರೆಲ್ಲ ಅವನಲ್ಲಿ ಸ್ವಲ್ಪ ನಂಬಿಕೆ ಇರೋಲ್ಲ. ಇದೊಂದು ದುರವಸ್ಥೆ ನಮ್ಮ ಪ್ರಪಂಚದಲ್ಲಿ, ದೇಶದಲ್ಲ, ಭಾರತದಲ್ಲ, ಪ್ರಪಂಚದಲ್ಲಿ. ನಮ್ಮ ಮತವೇ ಶ್ರೇಷ್ಠ, ಈ ಮತದವರು ಉಪಾಸನೆ ಮಾಡಬಾರ್ದು, ಇದೊಂದು ಬಹಳ ದುರಾಗ್ರಹ. ಇದು ಹೋಗ್ಬೇಕು, ಪ್ರಪಂಚದಲ್ಲೇ ಹೋಗ್ಬೇಕಿದು. ಅವರವರಿಗೆ ಅವರವ್ರ ಮತ ಶ್ರೇಷ್ಠ, ಅವ್ರು ಆಚರಣೆ ಮಾಡಲಿ. ಇನ್ನೊಂದು ಮತವನ್ನು ಗೌರವಿಸು, ನಿನ್ನ ಮತದಲ್ಲಿ ಜೀವಿಸು, ನಿನ್ನ ಮತದಲ್ಲಿ ಜೀವಿಸು, ಇನ್ನೊಂದು ಮತವನ್ನು ಗೌರವಿಸು. ಇದು ಪ್ರಪಂಚದಲ್ಲಿ ಇರಬೇಕು. ಇದನ್ನು ಆಚರಣೆಯಲ್ಲಿ ಇಟ್ಕೊಳ್ಳೋದು ಒಂದೇ ದೇಶ ಅಂದರೆ ಭಾರತ ಒಂದೇ. ನಮ್ಮ ಭಾರತ ಯಾರ ಮೇಲೂ ಆಕ್ರಮಣ ಮಾಡಿಲ್ಲ, ಎಲ್ಲ ಮತವನ್ನು ಗೌರವಿಸುತ್ತೆ. ಆನೋ ಭದ್ರಾ ವಿಷಯೋ ಎಂತೋ ವಿಶ್ವತಃ, ಋಗ್ವೇದದ ಮಂತ್ರ ಅದು. ಏನದರ ಟ್ರಾನ್ಸ್ಲೇಷನ್ ಅಂದರೆ ಲೆಟ್ ದ ನೋಬಲ್ ಥಾಟ್ಸ್ ಕಮ್ ಫ್ರಮ್ ಎವ್ರಿ ಸೈಡ್. ಒಳ್ಳೆ ವಿಚಾರಗಳು ಎಲ್ಲ ಕಡೆಯಿಂದ ಬರಲಿ, ಋಗ್ವೇದದ ಮಂತ್ರ ಅದು. ಮಾತಾ ಪೃಥ್ವಿ ಪುತ್ರೋಹಂ ಪೃಥಿವ್ಯಾ. ಗ್ಲೋಬ್ ಏನಿದೆ ಅದನ್ನೇ ತಾಯಿ ಅಂತೀವಿ ನಾವು. ಈ ಗ್ಲೋಬಲ್ ಭೂಮಿಲಿರೋರೆಲ್ಲ ಅಣ್ತಮ್ಮಂದರು, ಎಲ್ಲ ಅಕ್ಕ ತಂಗಿಯರು, ನಾವೆಲ್ಲ ಅದರ ಮಕ್ಕಳು. ಶ್ರೀದೇವಿ ಅಂದರೆ ಬರೀ ಭಾರತ ಅಲ್ಲ, ಇಡೀ ಭೂಮಿಯೇ ಭೂದೇವಿ ಅಲ್ವೇ, ಭೂದೇವಿಯ ಮಕ್ಕಳು ನಾವು. ಮಾತಾ ಪೃಥ್ವಿ ಪುತ್ರೋಹಂ ಪೃಥಿವ್ಯಾ, ಋಗ್ವೇದದ ಮಂತ್ರ ಅದು. ಈ ಕಾನ್ಸೆಪ್ಟು ಇನ್ಯಾವ ಬೇರೆ ಮತದಲ್ಲೂ ಇಲ್ಲ. ನಾವು ಚೆನ್ನಾಗಿರಬೇಕು, ನಮ್ಮ ಮತವೇ ಶ್ರೇಷ್ಠ, ಇನ್ನೊಬ್ಬರ ಮತವನ್ನು ನಾವು ದೃಢೀಕರಿಸ್ತೀವಿ, ಇದು ತಪ್ಪು. ಇದನ್ನು ರಾಘವೇಂದ್ರ ಸ್ವಾಮಿಗಳು ತೋರಿಸ್ಕೊಟ್ರು ಅವ್ರ ಜೀವನದಲ್ಲಿ. ನೋಡಿ, ಅವನು ಬರುವಾಗ ಏನು ಮಾಡಿಬಿಡ್ತಾನೆ, ಈ ಫಕೀರ ನಾನು ಏನು ಮಾಡ್ತಾನೆ, ನಾನು ದೊಡ್ಡ ನವಾಬ ಅಂತ ತಟ್ಟೆಯಲ್ಲಿ ಮಾಂಸ ತಂದಿಟ್ಬಿಡ್ತಾನೆ. ಕೆಟ್ಟ ಮಾಂಸ ತಂದಿಡ್ತಾನೆ, ಅದ್ರಲ್ಲಿ ಒಳ್ಳೆ ವಸ್ತ್ರ ಮುಚ್ಚಿರುತ್ತೆ, ತಂದಲ್ಲಿ ಇಡಿಸ್ತಾನೆ, ಸೇವಕನಿಗೆ ಹೇಳಿ ಇಡಿಸ್ತಾನೆ. ರಾಯರು ಕಟ್ಟೆ ಮೇಲೆ ಕೂತಿದ್ದಾರೆ. ಆಮೇಲೆ ಹೇಳ್ತಾನೆ, ನಾನು ನಿಮ್ಮ ರಾಮದೇವರಿಗೆ ತಂದಿದ್ದೀನಿ, ನೈವೇದ್ಯ ಮಾಡಬಹುದು ಅಂತ. ರಾಘವೇಂದ್ರ ಸ್ವಾಮಿಗಳು ಮುಗುಳ್ನಾಗೆ ನಗುತ್ತಾರೆ. ತನ್ನ ಶಿಷ್ಯನಿಗೆ ಹೇಳಿ ಆ ಕಮಂಡಲು ರಾಮಚಂದ್ರ ದೇವರಿಗೆ ಅಭಿಷೇಕ ಮಾಡೋ ತೀರ್ಥವನ್ನು ತೆಗೆದು ಸಂಪ್ರೋಕ್ಷಣೆ ಮಾಡ್ತಾರೆ. ಸಂಪ್ರೋಕ್ಷಣೆ ಮಾಡಿ ಶಿಷ್ಯನಿಗೆ ಹೇಳ್ತಾರೆ, ಆ ವಸ್ತ್ರ ತೆಗಿ ಅಂತ ಉದ್ದೇಶಪೂರ್ವಕವಾಗಿ ಹೇಳ್ತಾರೆ. ಇವು ನೋಡ್ತಾ ಇದ್ದಾನೆ ಸಿದ್ಧಿಮ್ಮ ಸುಧಕ, ಈಗ ಗೊತ್ತಾಗುತ್ತೆ ಇವಾಗ ಏನು ಅಂತ. ನಾನೇಂತ ಇವ್ರು ನನ್ನೇನು ಮಾಡೋಕ್ಕಲ್ಲ, ನಾನು ಈ ಕ್ಷೇತ್ರದ ನವಾಬ ರಾಜ ಇದ್ದ ಹಾಗೆ. ನಮ್ಮಲ್ಲಿ ತುಂಬ ಜನಕ್ಕೆ ಈ ದುರಹಂಕಾರ ಇದೆ, ನಾನು ಯಾರೇನು ಮಾಡೋಕ್ಕಾಗಲ್ಲ, ನಾನು ಅಂದ್ರೇನು ಅಂತ. ಒಂದು ಧರ್ಮ ಅಂತ ಒಂದು ಇದೆ ತಾನೇ, ಅದು ಮಟ್ಟ ಹಾಕತ್ತೆ. ಈ ಸಂದೇಶ ಇದೆ ರಾಯರ ಜೀವನದಲ್ಲಿ. ತೆಗೆದ ಕೃಷ್ಣ ನೋಡ್ತಾರೆ, ಎಲ್ಲ ಫಲಗಳಾಗ ಒಳ್ಳೆ ಹಣ್ಣಾಗ್ಬಿಟ್ಟಿದೆ. ತನ್ನ ಕಣ್ಣು ತಾನೇ ನಂಬಲಾರ, ತಾನೇ ತರಿಸಿದಾನೆ ಅದನ್ನು. ಆಗ ಅವನಿಗೆ ಅರ್ಥ, ದೊಡ್ಡ ತಪ್ಪು ಮಾಡ, ಮೈಯೆಲ್ಲ ಬೆವ್ತೋಗ್ಬಿಡ್ತಾನೆ, ನಮಸ್ಕಾರ ಮಾಡ್ತಾನೆ. ಬಹಳ ದೊಡ್ಡ ತಪ್ಪು ಮಾಡಿಬಿಟ್ಟೆ ನಾನು, ನಿಮ್ಮನ್ನು ಪರೀಕ್ಷೆ ಮಾಡ್ತೀನಿ ಅಂತ ಹೋಗಿ ನಾನೇ ಮೋಸ ಹೋಗ್ಬಿಟ್ಟೆ. ರಾಯರು ಹೇಳ್ತಾರೆ, ಚಿಂತೆ ಮಾಡಬೇಡಿ, ನಿಮ್ಮ ಮನಸ್ಸಿನಂತೆ ನೀವು ತಂದಿಟ್ರೆ ನನ್ನ ರಾಮದೇವರು ಯಾವ ಥರ ಬೇಕೋ ಅವನು ತಿರುಗಿಸ್ಕೊಂಡ. ಇದು ಭಗವಂತನ ವೈಶಿಷ್ಟ್ಯ. ನಾವು ತಪ್ಪು ಮಾಡೋದನ್ನು ಸರಿ ಮಾಡಿ ತಗೊಳ್ಳೋ ಶಕ್ತಿ ಭಗವಂತನಿಗಿದೆ. ನೋಡಿ, ಅವನ ಮೇಲೆ ಕೋಪ ಮಾಡ್ಕೊಳ್ಳಿಲ್ಲ. ಇದಕ್ಕೆ ಹೇಳೋದು ರಾಯರು ವೈಶಿಷ್ಟ್ಯತೆ ಏನು ಅಂದರೆ, ಕೋಪ ಮಾಡ್ಕೊಳ್ಳಿಲ್ಲ ಅವರು. ಬೇಕಿದ್ರೆ ಅವರು ಶಾಪ ಹಾಕ್ಬಿಡ್ಬೋದಾಗಿತ್ತು. ಅವನಿಗೆ ಹಿಂದೆ ಸ್ವತಃ ವೆಂಕಣ್ಣಪ್ಪ ಅಂತ ಹೇಳಿ ಜ್ಞಾಪಕ ಬರುತ್ತೆ ನವಾಬನಿಗೆ. ನಾನೊಬ್ಬ ದನ ಕಾಯೋನ್ನ ದಿವಾನ ಮಾಡಿದವರು ರಾಯರು. ಬೇಕಾದ್ರೆ ಈ ದಿವಾನನ್ನು ಏನು ಬೇಕಾದ್ರೆ ಮಾಡೋದಾಗಿತ್ತು ಅಲ್ವಾ. ಅವನಿಗೆ ಹಾಗಾಗಿ ಕ್ಷಮಾಪಣೆ ಕೇಳ್ಕೊತಾನೆ. ರಾಯರು ಹೇಳ್ತಾರೆ, ಚಿಂತೆ ಮಾಡಬೇಡಿ, ನೋಡಿ ಮುಂದೆ ಅವನು ನೀವೇ ನಮ್ಮ ರಾಜಗುರುಗಳಾಗಬೇಕು, ನಮ್ಮ ಕ್ಷೇತ್ರದಲ್ಲೇ ಇರಬೇಕು ಅಂತ ಕೇಳ್ಕೊತಾನೆ. ಈ ಉದ್ದೇಶ ಏನು ಅಂದರೆ, ಯಾರ ಮೇಲೂ ಕೋಪಿಸ್ಕೊಳ್ಳಿಲ್ಲ ರಾಯರು. ಇದು ಅವರ ಜೀವನದ ಒಂದು ಸಂದೇಶ. ಗುರುಗಳೇ, ಇನ್ನು ರಾಯರ ವೃಂದಾವನ ಏನಿದೆ, ಆ ಜಾಗ ಅಂದ್ರೆ ನೀವು ಹೇಳ್ತಿದ್ರಿ ನವಾಬ ಅಂತ ಹೇಳಿ, ಆ ನವಾಬನೇ ಕೊಟ್ಟ ಜಾಗ ಅಂತಾರಲ್ಲ, ಅದು ಹೌದಾ, ನಿಜಾನಾ ಅಂತ, ಮತ್ತೆ ಯಾಕೆ ಅದೇ ಜಾಗವನ್ನ ರಾಯರು ಕೇಳ್ತಾರೆ ಅಂತ? ಮೂಲತಃ ನಮ್ಮ ನಿಷ್ಕರ್ಷ ಪ್ರಕಾರ ನವಾಬಂದಲ್ಲ ಜಾಗ, ಅದು ಭಗವಂತನ ಜಾಗ. ಯಾಕೆಂದರೆ ಅವರು ಆಕ್ರಮಣಕಾರರು. ಇದು ಸನಾತನ ಹಿಂದೂ ಧರ್ಮ, ಭಾರತ ಒಂದು ಶ್ರೇಷ್ಠವಾದಂಥ ಭೂಮಿ ಇದೆ. ಹೌದು, ಏನಾದ್ರು ಆಕ್ರಮಣಕಾರ ಆಯ್ತು, ಅವನ ಆ ಕ್ಷೇತ್ರದಲ್ಲಿ ನವಾಬ ಆಗಿರ್ತಾನೆ. ಆ ನವಾಬ ಆಗಿದ್ದರಿಂದ ಅವನ ನಿಯಂತ್ರಣದಲ್ಲಿರುತ್ತೆ, ಆ ಜಾಗ ಇರುತ್ತೆ. ಆಗ ಅವನು ಹೇಳ್ತಾನೆ, ತುಂಬ ಒಳ್ಳೆ ಭೂಮಿ ಕೊಡ್ತೀನಿ ನಿಮಗೆ. ಅವನ ಮನಸ್ಸಿನಲ್ಲಿ ಏನು ಅಂದರೆ, ಇವರು ಗುರುಕುಲ ಅದೆಲ್ಲ ಮಾಡ್ಕೊಳ್ಳಿ ಅಂತ. ಆಗ ರಾಯರು ಹೇಳ್ತಾರೆ, ನನಗೆ ಯಾವುದೂ ಬೇಡ, ಮಂಚಾಲ ಕ್ಷೇತ್ರ ಕೊಡು ಅಂತ.